ಮುಗಿಸ್ಕೊಂಡು ಹಳೆ ಈಗ ಕೊಯ್ಯಿಲ್ಲ ಕೊಯ್ಯಿಲ್ಲ ಕೊಯ್ಯಿ 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 ಕೊಯ್ಯ ಏನೊಬ್ರು ಹೇಳಿದ್ರು ಮಂತ್ರಿಗಳು ನಿಮ್ಮ ಮೀಸಲಾತಿ ನಾ ಕೇಳಿದೆ ಮನೆಯವ್ರಿಗೆ ವಿಧಾನಸಭಾದಾಗ ಏನ್ರಿ ನೀವು ಮೀಸಲಾತಿ ನಮ್ಮ ಸಮಾಜಗಳಿಗೆ ಕೊಟ್ಟಂದ್ರೆ ನಾವು ಕೊಡ್ತೀರಿಲ್ಲ ಅಣ್ಣವ್ರ ಅಂದ್ರೆ ನೀವು ತಿಳಿತೈತೆ ಯಾರೋ ಅಣ್ಣವ್ರ ನಮ್ಮ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಯಾವ ಕಾಲಕ್ಕೂ ಲಿಂಗಾಯತ ಮೀಸಲಾತಿ ಕೊಡೋದ್ರಿ ಅದು ನೆನಪು ಹಾಕಿಬಿಟ್ರೆ ಈಗ ನಾ ಕೇಳ್ತೀನಿ ಅವ್ರಿಗೆ ನೀವು ನಮ್ಗಳ ಹೋರಾಟ ಮಾಡಿದ್ರೆ ಯಾವ ರಾಜೀನಾಮೆ ಕೊಡ್ತೀವಿ ಹ್ಯಾಂಗ ಹಾರಾಡ್ತೀವಿ ನಾ ಹೆಂಗ್ ವಿಧಾನಸಭೆದಾಗ ಮಾತಾಡಿದೆ ಮೊನ್ನೆನೂ ಅದನ್ನ ಮಾತಾಡ್ಬೇಕಂತೇಳಿ ಬಂದಿತ್ತು ಆದ್ರೆ ಈ ಪಾಕಿಸ್ತಾನ ಬರ್ತಾರೆ ನಡ್ಬೇಕ ನಾವು ಅದೇನ್ ಪಾಕಿಸ್ತಾನ ಅಂತ ಘೋಷಣೆ ಕೊಟ್ರಲ್ಲ ಅಲ್ಲಿ ನಮ್ದು ಎಲ್ಲ ಸಮಾಜಗಳಿಗೆ ಮೀಸಲಾತಿ ಸಲುವಾಗಿ ಹಾಲು ಮತ್ತು ಸಮಾಜಗಳಿಗೆ ಎಷ್ಟು ಕೂಡ ತಿಳುವಳಿಕೆ ಮಾಡೋದು ನಾನೇ ವಿಧಾನಸಭೆ ಒಳಗೆ ಅದಕ್ಕೆ ಎಲ್ಲಾ ಸಮಾಜಕ್ಕೆ ನ್ಯಾಯ ಸಿಗುವಂತದ್ದು ಇಷ್ಟು ಮಾತ್ರ ನಾ ಹೇಳ್ತಾ ಇದ್ದೀನಿ ನಮ್ಮ ಸರ್ಕಾರ ಕೇಂದ್ರದಾಗ ಬರುವಂತರೂ ಜಗತ್ತಿನ ಯಾವ ಶಕ್ತಿನೂ ತಡಿಲಿಕ್ಕಾಗೋದಿಲ್ಲ ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ ಐವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. 3ನೇ ಬಾರಿಗೆ ನರೇಂದ್ರ ಮೋದಿ ಅವರು ಆಗ್ತಾರೆ. ನಾವು SC ST ಏನು ಹೆಚ್ಚು ಮಾಡೀವಿ, ಲಿಂಗಾಯತರಿಗೆ ಒಪ್ಪಿಸಿ ಕೊಡ್ಬೇಕನ್ನಂತ ಏನು ಹೋರಾಟದ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆದ್ಮೇಲೆ ಸಮಸ್ತ ಕರ್ನಾಟಕದ ವೀರಶೈವ ಲಿಂಗಾಯತರಿಗೆ ಒಪ್ಪಿಸಿ ಕೊಡುವಂತ ಕೆಲಸ ನಾನು ಪ್ರಾಮಾಣಿಕವಾಗಿ ನಮ್ಮೆಲ್ಲ ಎಂಪಿಗಳು ಕೂಡಿ ಮಾಡ್ತೀವಿ. ಇದು ನನ್ನ ಹೆಸರಿನಿಂದ ನಾನು ಇಷ್ಟೇ ವಿನಂತಿ ಮಾಡ್ಕೊತೀನಿ, ದಯವಿಟ್ಟು ಈ ಚುನಾವಣೆಗೆ ಎಲ್ಲರೂ ಹೊರಗೆ ಬಂದು ಮತ್ತ 99% ವೋಟ್ ಆಗಿದೆ. ಬಿಜಾಪುರದಾಗ ಒಂದು ಮಸೂತಿ ಒಳಗೊಬ್ಬ ಮುಲ್ಲಾ ಭಾಷಣ ಮಾಡಕತ್ತಿದ್ದು ಅದೇ ಹಾಕಿದ್ರು. ಏನ್ ಹಾಕತ್ತಿದ್ದು ಗೊತ್ತಾಯ್ತಾನ? इस बार चुनाव आ रही है 2024 का, सभी हमारा लोग 100% आप वोट डालो, नहीं तो नरेंद्र मोदी आए तो हमको बहुत तकलीफ होगा इंशाअल्लाह. ನೀವು ಸಿನಿಮಾ ನೋಡಕ್ ಹೋಗ್ರಿ, ಶೂಟಿಂಗ್ ಪಿಕ್ನಿಕ್ ಹೋಗ್ರಿ, ನೀವು 100% ವೋಟ್ ಹಾಕಿದ್ರೆ ಮಾತ್ರ ಬೇಕಾದ ಲಗಾವಣೆ ಕನಿಷ್ಠ 5 ಲಕ್ಷ ಅಣ್ಣ ಸಾಹೇಬ್ ಚಿಲ್ಲರ್ ಹಾರಿಸ್ಬಿಡ್ತಾರೆ. ಎಲ್ಲರೂ ಈ ಸಲ ಚುನಾವಣೆ ಒಳಗೆ ಮತದಾನ ಹೆಚ್ಚಾಗ್ಬೇಕು ಬಂದವರು, ಲೋಕಸಭಾ ಸ್ವಲ್ಪ ಲಕ್ಷ ಆಗ್ತದೆ.